ಸುದೀಪ್ ಅವರು ಒಂದು ಟ್ವೀಟ್ ಅನ್ನ ಮಾಡಿ ನಾನು ಈ ಪ್ರಶಸ್ತಿಯನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳಿ ವಿನಮ್ರವಾಗಿ ನಿರಾಕರಣೆ ಮಾಡಿದ್ದಾರೆ. ಸುದೀಪ್ ಅವರು ಇಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಸಂಬಂಧಪಟ್ಟ ಸಂಸ್ಥೆಗಳಿಗೂ ಅವ್ರು ತಿಳಿಸ್ಬೇಕಾದ್ರೆ ಪೂರ್ವ ತಯಾರಿಯ ದೋಷ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸುದೀಪ್ ಅವರು ನಿರಾಕರಣೆ ಮಾಡೋದಕ್ಕೆ ಕಾರಣ ಏನು ಅಂತ ಸುದೀಪ್ ಅವರಿಗಿಂತಲೂ ಆಯ್ಕೆಯ ಸಮಿತಿ ಮೇಲೆ ಈ ಆಪಾದನೆಯನ್ನ ಖಂಡಿತ ಹೊರತು ಇದನ್ನ ಬಹುಶಃ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೋ ಮನಸ್ಸು ಮಾಡಿದ್ರೆ ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೋದಾಗಿತ್ತು. ಮೊದಲು ಈ ಪ್ರಶಸ್ತಿಯನ್ನು ಪಡೆದವರು ಡಾಕ್ಟರ್ ರಾಜ್ಕುಮಾರ್. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಈಗಾಗಲೇ 2019ನೇ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. 2019ರಲ್ಲಿ ಪೈಲ್ವಾನ್ ಚಿತ್ರದ ಅಭಿನಯಕ್ಕಾಗಿ ಸುದೀಪ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡಿರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಯಾವಾಗ ಈ ಒಂದು ಪ್ರಶಸ್ತಿಯನ್ನ ಅನೌನ್ಸ್ ಮಾಡಲಾಯ್ತು, ಸುದೀಪ್ ಅವರು ಒಂದು ಟ್ವೀಟ್ ಅನ್ನ ಮಾಡಿ ನಾನು ಈ ಪ್ರಶಸ್ತಿಯನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳಿ ವಿನಮ್ರವಾಗಿ ನಿರಾಕರಣೆ ಮಾಡಿದ್ದಾರೆ. ತಮ್ಮ ಟ್ವೀಟ್ ನಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ, ಜೂರಿಗೆ ಅಭಿನಂದನೆಗಳು, ಯಾರು ನನ್ನನ್ನು ಆಯ್ಕೆ ಮಾಡಿದ್ದೀರಾ ಎಲ್ರಿಗೂ ಅಭಿನಂದನೆಗಳು, ಆದ್ರೆ ನನ್ನ ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಈ ಪ್ರಶಸ್ತಿಯನ್ನ ಸ್ವೀಕರಿಸೋದಿಲ್ಲ, ಅನ್ಯತಾ ಭಾವಿಸಬಾರದು, ನನ್ನಂತೆ ಬೇರೆ ಅರ್ಹ ಕಲಾವಿದರು ಕೂಡ ಇರ್ತಾರೆ, ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಿ ಅಂತ ಹೇಳಿ ಅತ್ಯಂತ ಗೌರವಪೂರ್ವಕವಾಗಿ ಟ್ವೀಟ್ ಮಾಡಿದ್ದಾರೆ. ಯಾವಾಗ ಕಿಚ್ಚ ಸುದೀಪ್ ಈ ರೀತಿ ಟ್ವೀಟ್ ಮಾಡಿದ್ರು, ಅವರ ಅಭಿಮಾನಿಗಳ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿ ಹತ್ತಾರು ಪ್ರಶ್ನೆಗಳು ಎದ್ದಿವೆ. ಯಾಕೆ ಸುದೀಪ್ ಅವರು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳಿದ್ರು? ಆಕ್ಚುಲಿ ಸುದೀಪ್ ಅವರು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳಿ ಈ ಹಿಂದೆ ಹೇಳಿದ್ರು. ಆದ್ರೆ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಸ್ವೀಕರಿಸದೇ ಇರೋದಕ್ಕೆ ಪರ್ಟಿಕ್ಯುಲರ್ ಕಾರಣ ಏನು? ಅಭಿಮಾನಿಗಳಲ್ಲಿ ಎದ್ದಿರೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆಗಿದ್ದಾರೆ ಹಿರಿಯ ಪತ್ರಕರ್ತರಾದಂತಹ ಎನ್.ಎಸ್. ಶ್ರೀಧರ್ ಮೂರ್ತಿ ಅವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಹಾರ್ಟಿ ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ಸರ್, ಮೊದಲನೇದಾಗಿ ಸುದೀಪ್ ಅವರು ಈ ಒಂದು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯ ಅತ್ಯುತ್ತಮ ನಟ ವಿಭಾಗದಲ್ಲಿ ಆಯ್ಕೆಯಾಗಿದ್ದಕ್ಕೆ ಇದನ್ನ ಪ್ರಶಸ್ತಿಯನ್ನ ನಿರಾಕರಣೆ ಮಾಡಿರೋದನ್ನ ನೀವು ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಾ, ಮತ್ತೆ ಏನ್ ಪರ್ಟಿಕ್ಯುಲರ್ ರೀಸನ್ ಏನು ಇವರು ನಿರಾಕರಣೆ ಮಾಡೋದಕ್ಕೆ? ಇದು ಒಂದು ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯಲ್ಲೇ ಒಂದು ಬಹಳ ದೊಡ್ಡ ತಪ್ಪಾಗಿರ್ಬೋದು ಈ ಸಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ತರದ ಪ್ರಕ್ರಿಯೆಯಲ್ಲಿ ನಾನು ಹಿಂದೆ ಕೂಡ ಭಾಗವಹಿಸಿದ್ದೀನಿ. ಸಾಮಾನ್ಯಕ್ಕೆ ನೀವೊಂದು ಪ್ರಶಸ್ತಿಯನ್ನ ಘೋಷಣೆ ಮಾಡುವುದಕ್ಕೆ ಮುಂಚೆ ನೀವು ಸಂಬಂಧಪಟ್ಟವರನ್ನ ನಿಮ್ಗಿಂತ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ, ನೀವು ಒಪ್ಕೊಳ್ತೀರಾ ಅಂತ ಕೇಳೋದು ಒಂದು ವಾಡಿಕೆ. ಇದು ನಿಯಮ ಅಂತಲ್ಲ. ಆ ತರದ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಈ ಮುಜುಗರನ್ನ ತಪ್ಪಿಸ್ಕೋಬೋದಾಗಿತ್ತು. ಅಲ್ಲಿ ಇನ್ಯಾರೋ ಒಬ್ರು ಕಲಾವಿದರನ್ನ ಆಯ್ಕೆ ಮಾಡಬಹುದಾಗಿತ್ತು. ಈಗ ಬಹಳ ನಾನು ಹಿಂದೆ ಮಾಸ್ತಿ ಪ್ರಶಸ್ತಿಯನ್ನು ನೋಡಿದೀನಿ. ಪಿ.ವಿ. ನಾರಾಯಣ್ ಅವರು ಬಹಳ ಸ್ಪಷ್ಟವಾಗಿ ನಾನು ಯಾವುದೇ ಪ್ರಶಸ್ತಿನ ಸ್ವೀಕರಿಸೋದಿಲ್ಲ ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಮಾಸ್ತಿ ಪ್ರಶಸ್ತಿಯವರು ಬಹುಶಃ 2-3 ವರ್ಷ ಅವರನ್ನ ಒಪ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ಸ್ವೀಕರಿಸಲ್ಲ ಅನ್ನೋ ಒಂದು ವೈಯಕ್ತಿಕ ನಿರ್ಧಾರಕ್ಕೆ ಬಂದಿದ್ದಾರೆ. ಅವ್ರು ಸ್ವೀಕರಿಸಲ್ಲ ಅಂದಿದ್ದಕ್ಕೆ ಅವ್ರ ಹೆಸರನ್ನ ಅವ್ರು ಅನೌನ್ಸ್ ಮಾಡ್ಲಿಲ್ಲ, ಬೇರೆ ಹೆಸರನ್ನ ಅವರು ಮುನ್ನೆಲೆಗೆ ತಂದ್ರು. ಇದು ಎಲ್ಲೋ ಒಂದು ಪ್ರಶಸ್ತಿ ಆಯ್ಕೆಯ ಪ್ರಕ್ರಿಯೆಯಲ್ಲೇ ಒಂದು ದೋಷ ಆಗಿರ್ಬೋದು ಅಂತ ನನಗನ್ಸುತ್ತೆ. ಇದು ಸರಿಯಾದ ಕ್ರಮ ಅಲ್ಲ. ಇದು ಎರಡನೇದು, ಸುದೀಪ್ ಅವರು ಇಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಸಂಬಂಧಪಟ್ಟ ಸಂಸ್ಥೆಗಳಿಗೂ ಅವ್ರು ತಿಳಿಸ್ಬೇಕಾಗತ್ತೆ ಇದನ್ನ. ಇಲ್ಲದಿದ್ರೆ ಇದೊಂಥರ ಸಾರ್ವಜನಿಕವಾದ ಒಂದು ಅಭಾಸ ಪ್ರಕ್ರಿಯೆ ಅಂತ ಕರಿಬಹುದು ಇದನ್ನ. ಸರ್, ಇವಾಗ ಸುದೀಪ್ ಅವರು ನಿರಾಕರಣೆ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿ, ಅಂದ್ರೆ ಈ ಹಿಂದೆ ನಾನೆಲ್ಲ ಓದಿದ ಪ್ರಕಾರ ಅವರಿಗೆ ಮುಸ್ಸಂಜೆ ಮಾತು ಮತ್ತು ರಂಗ SSLC 2 ಸಿನಿಮಾಗಳಿಗೂ ಕೂಡ ನಿಮ್ಮನ್ನ ಅತ್ಯುತ್ತಮ ನಟನನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿ ಕಾಲ್ ಮಾಡಿ ಹೇಳಿದ್ರಂತೆ. ಆದ್ರೆ ನಂತರ ಈ ಒಂದು ಪ್ರಶಸ್ತಿಯನ್ನ ಬೇರೆಯವರಿಗೆ ಕೊಟ್ರು. ಈ ಒಂದು ಕಾರಣಕ್ಕೆ ನೊಂದ್ಕೊಂಡು ಅವರು ಪ್ರಶಸ್ತಿಯನ್ನ ಸ್ವೀಕರಿಸೋದಿಲ್ಲ, ಯಾವುದೇ ಸೈಮಾ ಅವಾರ್ಡ್ಸ್ ಆಗಿರ್ಬೋದು, ಯಾವುದೇ ಫಿಲ್ಮ್ ಫೇರ್ ಅವಾರ್ಡ್ಸ್ ಆಗಿರ್ಬೋದು, ಅದನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳಿದ್ದಾರೆ ಅಂತ. ಸೊ ನೀವೊಂದು ಇದನ್ನ ಅನಾಲಿಸಿಸ್ ಮಾಡೋದಿದ್ರೆ ಸರ್? ಇದು ಪ್ರತಿಯೊಬ್ಬ ವ್ಯಕ್ತಿಗೂ ತಮ್ಮದೇ ಆದ ತಾತ್ವಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಎಲ್ಲ ಹಕ್ಕು ಇರುತ್ತೆ. ಮತ್ತು ಎಲ್ಲಾ ಪ್ರಶಸ್ತಿಗಳಲ್ಲೂ ಕೊನೆಯ ಹಂತಕ್ಕೆ ಬರುವುದು, ಕೊನೆಯ ಹಂತದಲ್ಲಿ ಬದಲಾವಣೆ ಆಗುವುದು ಇದು ನಡ್ಕೊಂಡು ಬಂದಿರೋ ವಾಡಿಕೆ. ಇದ್ರಲ್ಲಿ ಏನು ವಿಶೇಷ ಇಲ್ಲ. ಪ್ರಶಸ್ತಿಗಳ ಪ್ರಕಟ ಆಗಿದೆ. ನೀವು ಗಮನಿಸಬೇಕಾದ ಇನ್ನೊಂದು ಅಂಶ ಇದೆ. ಜೀವಮಾನ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಪುಟ್ಟಣ್ಣ ಕಣಗಲ್ 3 ಪ್ರಶಸ್ತಿಗಳ ಜೀವಮಾನ ಸಾಧನೆ ಕೊಡೋದು, ಅದನ್ನ ಅನೌನ್ಸ್ ಮಾಡಿಲ್ಲ ಅವರು. ಅದನ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ಅಂದ್ರೆ ಈ ಪ್ರಕ್ರಿಯೆ ಪೂರ್ತಿ ಆಗಿಲ್ಲ. ಇದು ಮುಖ್ಯಮಂತ್ರಿಗಳನ್ನ ಹೋದ್ ಕಡೆ ಬಂದ್ ಕಡೆ ಎಲ್ಲರೂ ಕೇಳ್ತಾ ಇದ್ರು, ಪ್ರಶಸ್ತಿಗಳು ನಿಂತು ಹೋಗಿದೆ, ಕೊಡ್ತಾ ಇಲ್ವೋ ಅಂತ ಹೇಳಿ ಅದಕ್ಕೊಂದು ಬಹಳ ತುರಾತುರಿಯಲ್ಲಿ ಸಿದ್ಧತೆ ಇಲ್ಲದೆ ಮಾಡಿರುವ ಅನೌನ್ಸ್ಮೆಂಟ್ ತರ ಕಾಣಿಸುತ್ತೆ. ಒಂದು ಸರಿಯಾದ ಪೂರ್ವ ತಯಾರಿ ಇಲ್ಲದೆ ಮಾಡಿರೋದು ಅಂತ ಹೇಳ್ಕೊಂಡು ಪೂರ್ವ ತಯಾರಿಯ ದೋಷ ಇದ್ರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದರಿಂದ ನಾವು ಸುದೀಪ್ ಅವ್ರಿಗಿಂತಲೂ ಆಯ್ಕೆಯ ಸಮಿತಿ ಮೇಲೆ ಈ ಆಪಾದನೆಯನ್ನ ಖಂಡಿತ ಹೊರಿಸ್ತೀವಿ. ಸರ್, ಇದು ಕೊರೋನಾ ಟೈಮ್ ಅವಾಗ ಅನೌನ್ಸ್ ಮಾಡಿಲ್ಲ ಅಂತ ಬೇರೆ ಏನಾದ್ರು ರೀಸನ್ ಇದೆಯಾ? ನ್ಯಾಯಾಲಯದಲ್ಲಿತ್ತು. ಈ ನ್ಯಾಯಾಲಯದ ತಡೆಯಾಜ್ಞೆ ಬೇರೆ ಬೇರೆ ಕಾರಣಕ್ಕಿತ್ತು. ಇದನ್ನ
ನ್ಯಾಯಾಲಯದಲ್ಲಿ ರಿಟ್ ಹಾಕ್ದವ್ರು ಕೂಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಅವರೇ ಒಂದ್ ಬಹಳ ಸಣ್ಣ ತಾಂತ್ರಿಕ ಕಾರಣ ಇಟ್ಕೊಂಡು ಇಷ್ಟು ವರ್ಷ ಇದನ್ನ ಜಗ್ಗಾಡಿದ್ರು. ಇದನ್ನ ಬಹುಶಃ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೋ ಮನಸ್ಸು ಮಾಡಿದ್ರೆ ಈ ಸಮಸ್ಯೆನ ಬಗೆಹರಿಸ್ಬಿಡ್ಬೋದಾಗಿತ್ತು. ರಿಟ್ ಅನ್ನು ವಾಪಸ್ ತೆರೆಸ್ಕೋಬಹುದಾಗಿತ್ತು. ಅದು ಬೇರೆ ಬೇರೆ ಮುಂದುವರಿತು. ಅಂದ್ರೆ ಇದು ಒಂಥರ ಚಿತ್ರರಂಗ ಒಡೆದ ಮನೆ ಆಗಿದೆ ಅನ್ನೋದನ್ನ ಇದು ಮತ್ಮತ್ ತೋರಿಸ್ತಾ ಇದೆ ಅಷ್ಟೇ. ಇದು ಈ ರೀತಿ ಪ್ರಶಸ್ತಿಗಳನ್ನ ನಿರಾಕರಣೆ ಮಾಡಿದ್ದು ಅಥವಾ ಈ ರೀತಿ ವಾಪಸ್ ಕೊಡುವಂತಹ ಒಂದು ಸಂಸ್ಕೃತಿ ನಮ್ಮಲ್ಲಿ ಆಗಿತ್ತ? ಈ ಹಿಂದೆ ಯಾವ ನಟರಾದ್ರೂ ಮಾಡಿದ್ರ ದಕ್ಷಿಣ ಭಾರತ ಚಿತ್ರರಂಗದಲ್ಲೂ ಈ ರೀತಿ ಘಟನೆಗಳಿವೆಯಾ? ಮೊಟ್ಟ ಮೊದಲ ಪ್ರಶಸ್ತಿಗಳು ಆರಂಭ ಆದ ವರ್ಷ ಅದು ಅವಾಗ ಬೇರೆ ಬೇರೆ ವಿಭಾಗಗಳು ಕೊಡ್ತಾ ಇರ್ಲಿಲ್ಲ. 3 ಪ್ರಥಮ ಅತ್ಯುತ್ತಮ ಚಿತ್ರ, ದ್ವಿತೀಯ ಅತ್ಯುತ್ತಮ ಚಿತ್ರ ಮತ್ತು ತೃತೀಯ ಅತ್ಯುತ್ತಮ ಚಿತ್ರ 3 ಮಾತ್ರ ಕೊಡ್ತಾ ಇತ್ತು. ಮೊದಲ ವರ್ಷದ ಆಯ್ಕೆ ಸಮಿತಿಯಲ್ಲಿ ಡಾಕ್ಟರ್ ಕೆ ಶಿವರಾಮ್ ಕಾರಂತರು, ದೇವಿಕಾ ರಾಣಿ ಮತ್ತು VS ಮಳಿಮಠ್ ಅವರ ತಂದೆ SS ಮಳಿಮಠ್ 3 ಜನನೇ ಸದಸ್ಯರಿದ್ದು. ಅವರು ಪ್ರಥಮ ಅತ್ಯುತ್ತಮ ಚಿತ್ರ ಯಾವುದೂ ಇಲ್ಲ ಅಂತ ಹೇಳಿ ಆಯ್ಕೆ ಮಾಡಿದ್ರು. 2ನೇ ಅತ್ಯುತ್ತಮ ಚಿತ್ರವನ್ನ ಆಯ್ಕೆ ಮಾಡಿದ್ರು ಅವರು. ಇದು ಬಹಳ ದೊಡ್ಡ ವಿವಾದ ಕೂಡ ಆಯ್ತು, ಆಗ ಚರ್ಚೆ ಆಯ್ತು. ಆಮೇಲೆ ನಾಂದಿ ಚಿತ್ರಕ್ಕೆ ಪ್ರಶಸ್ತಿ ಕೊಡ್ಲಿಲ್ಲ ಅನ್ನುವ ಸಂದರ್ಭದಲ್ಲಿ ಬಂತು. ಈ ಅತ್ಯುತ್ತಮ ನಟ ಚಿತ್ರಕ್ಕಾಗಿ ಮೊದಲು ನಮ್ಮಲ್ಲಿ ಅತ್ಯುತ್ತಮ ನಟ ಆರಂಭ ಆದಾಗ ಮೊದಲು ಈ ಪ್ರಶಸ್ತಿಯನ್ನು ಪಡೆದವರು ಡಾಕ್ಟರ್ ರಾಜ್ಕುಮಾರ್, ಬಂಗಾರದ ಹೂವು ಚಿತ್ರಕ್ಕಾಗಿ. 2ನೇ ಪ್ರಶಸ್ತಿ BR ಪಂತ್ಲು ಅವರಿಗೆ ಶ್ರೀಕೃಷ್ಣ ದೇವರಾಯ ಚಿತ್ರಕ್ಕೆ ಬಂತು. ಈಗ ಸಾಕಷ್ಟು ವಿವಾದಗಳಾಯ್ತು. ಸ್ವತಃ ಪಂತ್ಲು ಅವರೇ ಇದರ ನಾಯಕ ನಟ ರಾಜ್ಕುಮಾರ್ ಅವರು ಶ್ರೀಕೃಷ್ಣ ದೇವರಾಯನ ಪಾತ್ರ ಮಾಡಿದ್ದು. ಹಾಗಾಗಿ ಪ್ರಶಸ್ತಿ ಅವರಿಗೆ ಸಲ್ಲಬೇಕು ಅಂತ ಹೇಳಿದ್ರೆ ನಿರಾಕರಣೆ. ಇದು ನಮ್ಮಲ್ಲಿ ಈ ನಿರಾಕರಣೆಯ ಒಂದೇ ಒಂದು ಉದಾಹರಣೆ ಇರ್ತಕ್ಕಂಥದ್ದು. 2ನೇ ನೀವೊಂದು ಗಮನಿಸ್ಬೇಕಾದ ಸೂಕ್ಷ್ಮ ಇದೆ. ನಮ್ಮಲ್ಲಿ ರಾಜ್ಯ ಪ್ರಶಸ್ತಿಗಳನ್ನ ಆಯ್ಕೆ ಮಾಡುವಾಗ ಒಂದು ಅಲಿಖಿತವಾದ ಒಂದು ಪರಂಪರೆ ಇದೆ. ಏನು ಅಂತಂದ್ರೆ, ಒಂದು ಅತ್ಯುತ್ತಮ ನಟ ಇಲ್ಲ ಅತ್ಯುತ್ತಮ ನಟಿ, 2 ಪ್ರಶಸ್ತಿಯಲ್ಲಿ 1 ಪ್ರಶಸ್ತಿ ಸ್ಟಾರ್ಗಳಿಗೆ ಹೋಗ್ಬೇಕು ಅಂತ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಜನ ಸೇರ್ತಾರೆ ಅಂತ ಹೇಳೋದು ಕಾರಣ. ಇದು ಸಮಿತಿಯ ಸದಸ್ಯರಾದವರಿಗೆ ಅಲಿಖಿತವಾಗಿ ಹೇಳ್ತಾರೆ. ಇದಕ್ಕೆ ನಿಯಮಗಳೇನೂ ಇಲ್ಲ. ನಮ್ಮ ಪಟ್ಟಿಯನ್ನು ನೋಡ್ಕೊಂಡ್ ಬಂದ್ರೆ 9 ರಾಜ್ಯ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ರಾಜ್ಕುಮಾರ್ಗೆ. 2ನೇ ಸ್ಥಾನದಲ್ಲಿ ಇರ್ತಕ್ಕಂತಹವರು ವಿಷ್ಣುವರ್ಧನ್ ಅವರಿಗೆ 7 ಸಲ ಬಂದಿದೆ ಈ ಪ್ರಶಸ್ತಿ. ಅನಂತ್ ನಾಗ್ ಅವರಿಗೆ 4 ಸಲ ಬಂದಿದೆ. ಲೋಕೇಶ್ ಅವರಿಗೆ 3 ಸಲ ಬಂದಿದೆ. ಇನ್ನು ಉಳಿದ ಕಲಾವಿದರಿಗೆಲ್ಲ 2 ಸಲ ಬಂದಿದೆ. ಪುನೀತ್ ಇಂದ ಹಿಡಿದು ಶಿವರಾಜ್ ಕುಮಾರ್ ಇಂದ ಹಿಡಿದು ಎಲ್ಲರೂ 2 ಸಲ ಬಂದಿದೆ. ಸುದೀಪ್ ಅವ್ರಿಗೂ ಕೂಡ ಹಿಂದೆ ನಂದಿ ಚಿತ್ರಕ್ಕಾಗಿ ಬಂದಿತ್ತು. ಇದು 2ನೇ ಸಲ ಆಗ್ತದೆ ಪಡೆದ್ರೆ. ಮಲಯಾಳಂನಲ್ಲಿ ಯೇಸುದಾಸ್ ಅವರು 14 ಸಲ ಆದ್ಮೇಲೆ ಇನ್ನು ಮುಂದೆ ನನಗೆ ಹಿನ್ನೆಲೆ ಗಾಯನಕ್ಕೆ ನನ್ನ ಹೆಸರನ್ನ ಪರಿಗಣಿಸಬೇಡಿ ಅಂತ ಅವರೇ ಒಂದು ಪತ್ರ ಕೊಟ್ಟರು. ಅವರೇ ಸ್ವತಃ. ಲತಾ ಮಂಗೇಶ್ಕರ್ ಈ ತರದ ಪತ್ರವನ್ನು ಕೊಟ್ಟು ನನ್ನ ಹೆಸರನ್ನ ಪರಿಗಣಿಸಬೇಡಿ ಅಂತ ಹೇಳಿ. ತೆಲುಗಿನಲ್ಲಿ ಘಂಟಸಾಲ ಈ ತರದ ಪತ್ರವನ್ನು ಕೊಟ್ಟಿದ್ರು. ನಾನು ಒಂದೊಂದ್ಸಲ ಹಿಂಗೊಂದ್ಸಲ ಬಂದು ಬಯಸ್ಕೊಂಡಿದ್ದೀನಿ. ಕಾಸರವಳ್ಳಿ ಆಗ್ಲಿ ಶೇಷಾದ್ರಿ ಆಗ್ಲಿ ಇದ್ದೊಂದು ಪತ್ರ ನಮ್ಮಲ್ಲಿ ಯಾಕೆ ಕೊಡಬಾರ್ದು ಅಂತ ಹೇಳಿ ನಾನು ಬಯಸ್ಕೊಂಡಿದ್ದೀನಿ. ಆದ್ರೆ ನನಗೆ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಬಹುಶಃ ನಮ್ಮ ರಾಜ್ಯ ಪ್ರಶಸ್ತಿಗೆ ಸರಿಯಾದ ನಿಯಮಾವಳಿಗಳನ್ನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಸರ್, ಇಂತಿಷ್ಟೇ ಸಿನಿಮಾಗಳು ಅಂತ ಏನಾದ್ರು ರೂಲ್ಸ್ ಇರುತ್ತಾ? ಅಂದ್ರೆ ಆ ವರ್ಷದಲ್ಲಿ ರಿಲೀಸ್ ಆದಂತ ಎಲ್ಲಾ ಸಿನಿಮಾಗಳು ಕೂಡ ಅರ್ಜಿ ಸಲ್ಲಿಸಬಹುದಾ? ಅದಕ್ಕೆ ನಿಮ್ಗೆ ಅದು ಡಬ್ ಆಗಿರ್ಬಾರ್ದು, ರೀಮೇಕ್ ಆಗಿರ್ಬಾರ್ದು, ಒರಿಜಿನಲ್ ಆಗಿರ್ಬೇಕು. ಈ ತರದ್ದು ಬಿಟ್ರೆ ನಮ್ಮಲ್ಲಿ ಬೇರೆ ಬೇರೆ ಕ್ಯಾಟಗರಿನ ಹೇಳ್ತೀವಿ. ಓಕೆ, ಅಂದ್ರೆ ಇವಾಗ ಏನ್ ಬೇರೆ ಆಪ್ಷನ್ ಇರೋದಿಲ್ಲ ಅವರಿಗೆ? ಯಾವ ಬೇರೆ ಇವಾಗ ಸ್ಕ್ರೀನಿಂಗ್ ಮಾಡಿರ್ತಾರಲ್ಲ ಬೇರೆ ಸಿನಿಮಾ ನಟ, ಬೇರೆ ಆಪ್ಷನ್ ಇರೋದು ಸುದೀಪ್ ಅವ್ರನ್ನ ಒಪ್ಸೋದೇ ಅವ್ರಿಗಿರೋ ಆಪ್ಷನ್. ಓಕೆ, ಅದೇ ಅಲ್ಟಿಮೇಟ್ ಅಂತ ಹೇಳಿ. ಅದರಿಂದ ನಾನ್ ಬಹಳ ಮುಖ್ಯವಾಗಿ ಒತ್ತಾಯ ಮಾಡೋದೇನು ಅಂತಂದ್ರೆ, ನಮ್ಮ ಚಲನಚಿತ್ರ ಪ್ರಶಸ್ತಿಗಳ ಮಾನದಂಡವನ್ನ ಇವ್ರು ಇನ್ನೂ ಅಷ್ಟು ಸರಿ ಮಾಡಿ, ಮತ್ತು ಅಲ್ಲಿ ಯಾರು ಲಾಭಿ ಮಾಡ್ತಾರೋ ಅವ್ರನ್ನ ಸದಸ್ಯರನ್ನ ಮಾಡೋ ಬದಲಿಗೆ ಅರ್ಹರನ್ನ ಸದಸ್ಯ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಸುದೀಪ್ ಅವರು ತಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವರಿಗೆಲ್ಲಾ ಸ್ವಾತಂತ್ರ್ಯ ಕೂಡ ಇದೆ. ಆದ್ರೆ ಅವರ ಅಭಿಮಾನಿಗಳಾಗಿ ಪೈಲ್ವಾನ್ ಸಿನಿಮಾದಲ್ಲಿ ಅವ್ರು ನಿಜವಾಗ್ಲೂ ಕೂಡ ಅತ್ಯುತ್ತಮ ನಟನೆಯನ್ನ ಮಾಡಿದ್ದಾರೆ. ಅವರ ಅಭಿಮಾನಿಗಳಲ್ಲಿ ಇರೋದೇನಪ್ಪಾ ಅಂತಂದ್ರೆ, ಸುದೀಪ್ ಅವರು ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಿದ್ರೆ ಒಳ್ಳೇದು ಅಂತ ಹೇಳಿ. ಸೊ ಫೈನಲ್ ಇದು ಸುದೀಪ್ ಅವರಿಗೆ ಬಿಟ್ಟಿರೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.